ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಂಹರಾಶಿಯವರ ಏಪ್ರಿಲ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಸಿಂಹರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಎಟ್ ದ ಪ್ರೆಸೆಂಟ್ ನೀವು ಸಿಂಗಲ್ ಇರ್ಬೋದು ಕೆಲವರು ಅಂತ ಹೇಳ್ತೀನಿ. ಪಾಸ್ಟಲ್ಲಿ ಏನಂದರೆ ಒಬ್ಬ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದು ಅಷ್ಟೇ ಬೇಗ ನಿಮ್ಮಿಂದ ಮೂವ್ ಆನ್ ಆಗಿದ್ದೀರ. ಸೂಪರ್ ಫಾಸ್ಟ್ ಎನರ್ಜಿ ಅಂತ ಹೇಳ್ಬೋದು. ಇನ್ ಕೇಸ್ ನೀವು ಇನ್ನೂ ರಿಲೇಷನ್ಶಿಪ್ಪಲ್ಲಿದ್ದರೆ ಖಂಡಿತವಾಗ್ಲೂ ಅದರ್ ಪರ್ಸನ್ ನಿಮ್ಮನ್ನು ಬಿಟ್ಟು ಬ್ರೇಕಪ್ ಮಾಡಿಕೊಂಡು ನೀವು ಸಿಂಗಲ್ ಆಗಿ ಇರೋ ಹಾಗೆ ಏಪ್ರಿಲ್ ಮಂತಲ್ಲಿ ಅವ್ರು ಮಾಡ್ತಾರೆ ಕೊನೆಗೆ ಅಂತ ಹೇಳ್ಬೋದು. ಟ್ರೈಂಗ್ ಟು ಫೈಂಡಿಂಗ್ ಎ ನ್ಯೂ ಪರ್ಸನ್ ಅಂತ ಹೇಳ್ಬೋದು. ನೀವು ಅದರ್ ಪರ್ಸನ್ನೋ ಗೊತ್ತಿಲ್ಲ, ಬೇರೆ ಆಪ್ಷನ್ನ ಹುಡುಕ್ತಾ ಇದ್ದೀರಾ ಅಂತ ಅನ್ಕೋತೀನಿ ನಾನು. ಬಟ್ ಮಿಸ್ಸಿಂಗ್ ಎನರ್ಜಿ ಇದೆ, ನೀವು ಅವರು ಮಿಸ್ಸೂ ಮಾಡ್ಕೊಳ್ತೀರಾ. ಸ್ಟಿಲ್ ಐ ಡೋಂಟ್ ನೋ. ನಿಮ್ಮ ಥರ್ಡ್ ಕಾರ್ಡ್ ನನಗೆ 3 ಆಫ್ ಸೋರ್ಡ್ಸ್ ಇದೆ. ಫಾಸ್ಟಲ್ಲಿ ಏನಾಗಿದೆ ಅಲ್ವಾ ಬ್ರೇಕಪ್ಪು, ಅದರಿಂದ ತುಂಬ ಪಾಠನ ಕಲ್ತಿದ್ದೀರಿ. ಯು ಲರ್ನ್ಡ್ ಯುವರ್ ಲೆಸನ್ಸ್ ಅಂತ ಹೇಳುತ್ತೆ. ನಿಮ್ಗೆ ಯಾವ ಥರ ಪರ್ಸನ್ ಬೇಕು, ವಾಟ್ ಕೈಂಡ್ ಆಫ್ ಪರ್ಸನ್ ಒನ್ ಫಾರ್ ಯು ಅಂತಲೂ ನಿಮ್ಗೆ ಅರ್ಥ ಆಗಿದೆ. ಸ್ಟಿಲ್ ಮಿಸ್ಸಿಂಗ್ ದಿ ಪರ್ಸನ್ ಅಂತ ಹೇಳ್ತೀನಿ. ಕ್ಯಾನ್ ಸಮ್ ಬಾಂಡ್ ಅಂತ ಹೇಳ್ತೀವಿ. ಕೆಲವು ವ್ಯಕ್ತಿ ಅಥವಾ ಪರ್ಸನ್ ಜೊತೆ ಇದ್ದಾಗ ಅದು ಫೀಲ್ ಅಂತ ಹೇಳ್ಬೋದು. ಏನೋ ಒಂದು ಬಾಂಡ್ ಅಥವಾ ಫೀಲಿಂಗ್ ಸೆಕ್ಯೂರ್ಡ್ ಅಂತ ಹೇಳ್ಬೋದು. ಆ ಫೀಲಿಂಗ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಕೆಲವರು ಅಂತ ಹೇಳ್ಬೋದು. 9 ಆಫ್ ಪೆಂಟಿಕಲ್ಸ್ ಈಸ್ ಎ 9 to 5 ಜಾಬ್ ಅಂತ ಹೇಳ್ಬೋದು. 2 ಆಫ್ ಪೆಂಟಿಕಲ್ಸ್ ಈಸ್ ಜಾಬ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. 2 ಆಪ್ಷನ್ಸ್ ಬರ್ಬೋದು ನಿಮಗೆ. ಯಾವುದನ್ನು ಚೂಸ್ ಮಾಡ್ಕೊಳ್ಳಿ ಅನ್ನೋ ಕನ್ಫ್ಯೂಷನ್ಸ್ನು ರೀಪ್ರೆಸೆಂಟ್ ಮಾಡುತ್ತೆ. ಥರ್ಡ್ ಕಾರ್ಡ್ 3 ಆಫ್ ಸಾರ್ಡ್ಸ್ ಇರೋದ್ರಿಂದ ಬಿ ವೆರಿ ಕೇರ್ಫುಲ್. ಸಮ್ ಕಾನ್ಫ್ಲಿಕ್ಟ್ಸ್ ಆಗ್ಬೋದು, ಜಗಳಗಳಾಗ್ಬೋದು. ರಿಲೇಷನ್ಶಿಪ್ಪಲ್ಲಿ ಇದ್ದರು, ಮ್ಯಾರಿಡ್ ಇದ್ದರು ಅಂತ ನಾನು ಹೇಳ್ತೀನಿ. ಈಗ ಪ್ಲ್ಯಾನೆಟ್ಸ್ ಎಲ್ಲ ಅತಿಚಾರಿ ಆಗಿದ್ದಾರೆ ಅಂತ ಹೇಳ್ತೀವಿ ನಾವು. ವಾರ್ ಸಿಚುವೇಶನ್ ಇದೆ ನೋಡ್ಬೋದು. ರಿಲೇಷನ್ಶಿಪ್ ಮೀನ್ಸ್ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು, ಕಲೀಗ್ಸ್ ಇರ್ಬೋದು. ಸಮಥಿಂಗ್ ಯು ಕ್ಯಾನ್ ಟೇಕ್ ಇಟ್ ಬ್ರಾಡರ್ ವೇ ಅಂತ ಹೇಳ್ತೀವಿ. ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ನಾನು. 4th ಲವರ್ಸ್, 5th 8 ಆಫ್ ವಾಂಡ್ಸ್ ಇದೆ. ಅದ್ರ ಜೊತೆ ಟವರ್ ಕಾರ್ಡ್ ಇದೆ. ಇಟ್ಸ್ ವೆರಿ ಗುಡ್ ಚೇಂಜಸ್ ಅಂತ ಹೇಳ್ತೀವಿ. ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾನೆ ಕೆಲವ್ರಿಗೆ. ಸೊ ಕೆಪ್ಯಾಸಿಟಿ ಇದೆ ನಿಮ್ಗೆ ಒಂದು ಒಳ್ಳೆ ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡಿಕೊಳ್ಳುವಂಥ ಇಮ್ಯಾಜಿನೇಷನ್ ಪವರ್ ಇದೆ. ಸೊ ನೀವು ಪಾಸಿಟಿವ್ ವೇಯಲ್ಲಿ ಥಿಂಕ್ ಮಾಡೋಷ್ಟು ಕೆಪ್ಯಾಸಿಟಿ ನಿಮ್ಗೆ ಇದೆ ಅಂತ ಹೇಳ್ಬೋದು. ಹೊಸ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ. ಲಾಟ್ ಆಫ್ ಕಮ್ಯುನಿಕೇಷನ್ಸ್ ನಡೆಯುತ್ತೆ. ಬಟರ್ಫ್ಲೈಸ್ ಇನ್ ಸ್ಟಮಕ್ಸ್ ಅಂತ ಹೇಳ್ತೀವಿ. ಫಾಲಿನ್ ಇನ್ ಲವ್ ಅಂತಲೂ ನಾನು ಹೇಳ್ಬೋದು. ತುಂಬ ಲಾಟ್ಸ್ ಆಫ್ ಟ್ರಾವೆಲಿಂಗನ್ನ ಕೂಡ ನಾನು ಹೇಳ್ತೀನಿ ಇಲ್ಲಿ. ಸಮಥಿಂಗ್ 8 ಆಫ್ ವಾಂಡ್ಸ್ ಟವರ್ ಕಾರ್ಡ್ ಇರೋದ್ರಿಂದ ನ್ಯೂ ಕನೆಕ್ಷನ್, ನ್ಯೂ ಪರ್ಸನ್ ಅಂತ ಹೇಳ್ತೀನಿ. ರೊಮ್ಯಾಂಟಿಕ್ ಫೀಲಿಂಗ್ ಹಿಯರ್ ಅಂತ ಹೇಳುತ್ತೆ. ಇನ್ ಕೇಸ್ ನೀವು ರೀಸೆಂಟ್ಲಿ ಮದುವೆ ಆಗಿದ್ದರೆ ಪ್ರೆಗ್ನೆನ್ಸಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಎಂಜಾಯಿಂಗ್ ದ ಬಾಂಡ್ ಅಂತ ಹೇಳ್ತೀನಿ. ವೆರಿ ಗುಡ್ ಎನರ್ಜಿ ಇದೆ. ಲವರ್ಸ್ ಕಾರ್ಡ್ ಇರೋದ್ರಿಂದ ಕೆಲವರು ಮದುವೆ ಫಿಕ್ಸ್ ಆಗ್ಬೋದು, ಎಂಗೇಜ್ಡ್ ಆಗಿರ್ಬೋದು, ಅಥವಾ ಏಪ್ರಿಲಲ್ಲೋ ಮೇಯಲ್ಲೋ ಮದುವೆ ಇರ್ಬೋದು ನಿಮ್ಮದು ಅಂತಲೂ ಹೇಳ್ತಾ ಇದೆ ಕಾರ್ಡ್ಸು. ಬಟ್ ಟವರ್ ಕಾರ್ಡ್ ಇರೋದ್ರಿಂದ ಚೇಂಜಸ್ ಅಂತ ಹೇಳ್ತೀನಿ. ಚೇಂಜ್ ಆಫ್ ಪ್ಲೇಸಸ್ ಬಿಕಾಸ್ ಆಫ್ 8 ಆಫ್ ವಾಂಡ್ಸ್ ಈಸ್ ಎ ಗ್ರೀನ್ ಸಿಗ್ನಲ್ ಕಾರ್ಡು. ಅದು ಟ್ರಾವೆಲಿಂಗ್ ಕಾರ್ಡು. ಓವರ್ ದ ಸೀಸ್ ಅಂತ ಹೇಳ್ತೀವಿ. ಔಟ್ ಆಫ್ ಅಬ್ರೋಡಲ್ಲಿ ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡ್ಬೋದು. ಮದುವೆ ಮಾರ್ಚಲ್ಲಿ ಆಗೋಗಿರ್ಬೋದು ಕೆಲವ್ರದ್ದು. ಇವಾಗ ನಿಮ್ಮ ಪಾರ್ಟ್ನರ್ ಜೊತೆ ಅಬ್ರೋಡ್ಗೆ ಟ್ರಾವೆಲ್ ಮಾಡ್ಬೋದು. ಬ್ಯಾಕ್ ಪ್ಯಾಕಿಂಗ್ನ ನಾನು ಹೇಳ್ತೀನಿ. ಲಾಟ್ ಆಫ್ ಟ್ರಾವೆಲಿಂಗ್. ಸೊ ತುಂಬ ಗಂಟೆಗಳ ಕಾಲ, ಹೆವಿ ಅವರ್ಸ್ವರೆಗೂ ಟ್ರಾವೆಲಿಂಗ್ ಮಾಡ್ಬೋದು ಫ್ಲೈಟಲ್ಲಿ ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ. ಸೊ ಕೆಲವ್ರಿಗೆ ನನ್ನ ಟವರ್ ಕಾರ್ಡ್ ಏನು ಅಂದರೆ, ಕ್ಲೋಸ್ ರಿಲೇಟಿವ್ಸಲ್ಲಿ ಸಮ್ಟೈಮ್ಸ್ ಸಮಥಿಂಗ್ ಯಾರಿಗಾದ್ರೂ ಹುಷಾರು ತಪ್ಪೋದು, ಹಾಸ್ಪಿಟಲೈಸ್ ಆಗ್ಬೋದು. ಸೊ ಅದು ಒಂದನ್ನು ನಾನು ಹೇಳ್ತೀನಿ. ನೆಗೆಟಿವ್ ಹೇಳಬೇಕು ಅಂತ ಇಲ್ಲ. ಸೊ ಐ ಹ್ಯಾವ್ ಟು ಟೆಲ್ ಅಂತ ಹೇಳ್ತೀವಲ್ವ, ಆ ಥರ ಸಂದರ್ಭ ಇದ್ದಾಗ ನಾನು ಹೇಳಲೇಬೇಕು. ಬಿ ಕೇರ್ಫುಲ್ ಅಂತಲೂ ಕೆಲವೊಂದು ಮಟ್ಟಿಗೆ ನಾನು ಹೇಳ್ತೀನಿ. ನಿಮಗೂ ಅಂದರೆ ಲಾಸ್ಟ್ ಕಾರ್ಡ್ ನನಗೆ ಟವರ್ ಕಾರ್ಡ್ ಇರೋದಲ್ಲದೇ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಯಾವ ಥರ ನೀವು ನೀವು ಯಾವ ಥರ ಥಿಂಕ್ ಮಾಡ್ತೀರಾ, ಓವರ್ ಥಿಂಕ್ ಮಾಡಬೇಡಿ, ನೆಗೆಟಿವ್ ಥಿಂಕ್ ಮಾಡಬೇಡಿ.
ಏನೇನು ಥಿಂಕ್ ಮಾಡಿದರೂ ನಿಮ್ಮ ಲೈಫಲ್ಲಿ ಅದು ಬರುತ್ತೆ ಅಂತ ಹೇಳ್ತೀನಿ. ನಿಮ್ಗೆ ಏನು ಬೇಕು ಅಷ್ಟನ್ನು ಮಾತ್ರ ಥಿಂಕ್ ಮಾಡಿ ಅಂತ ನಾನು ಹೇಳ್ತೀನಿ. ಇನ್ ಕೇಸ್ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಪ್ರಾಬ್ಲಮ್ ಯಾವುದೇ ಇರಲಿ 100% ಸೊಲ್ಯೂಷನ್